ಶ್ರೀರಾಮ ಅವರು ಸುಳ್ಳು, ರಾಮಾಯಣ ಸುಳ್ಳು ಅನ್ನೋರು ಈ ವಿಡಿಯೋ ಕೊನೆವರೆಗೂ ನೋಡಿ. ಶ್ರೀರಾಮ ಮತ್ತು ಲಕ್ಷ್ಮಣ ಅವರು ಸೀತೆಯನ್ನ ಹುಡುಕುತ್ತಾ ಬರುವಾಗ ಧಾರವಾಡ ಜಿಲ್ಲೆಯ ಕಮಡೊಳ್ಳಿ ಗ್ರಾಮದ ದಟ್ಟ ಕಾಡಿನಲ್ಲಿ ಹಾದು ಹೋಗುವಾಗ ಇಲ್ಲಿಯೇ ವಾಸವಿದ್ದು ಇಲ್ಲಿಯೇ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಹೋಗಿದ್ದರು ಎಂಬುದನ್ನ ಇಲ್ಲಿನ ಶಾಸನಗಳು ಹೇಳುತ್ತವೆ. ಅದಕ್ಕೆ ಸಾಕ್ಷಿ ಇಲ್ಲಿ ತುಂಬಾ ಇವೆ. ಹೌದು, ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಶ್ರೀರಾಮ ಲಕ್ಷ್ಮಣ, ಸೀತಾಮಾತೆ ಮತ್ತು ಹನುಮಂತ ಅವರು ಇರುವ ಕೆತ್ತನೆಗಳು, ವಿಗ್ರಹಗಳು ಸಿಗುತ್ತವೆ. ಆದರೆ ಇಲ್ಲಿ ಶ್ರೀರಾಮ ಲಕ್ಷ್ಮಣರ ಕೆತ್ತನೆ ಇರುವುದು ವಿಶೇಷ. ಅಂದರೆ ಇದು ಸೀತೆಯನ್ನ ರಾವಣ ಅಪಹರಿಸಿದಾಗ ಶ್ರೀರಾಮನು ಸೋದರ ಲಕ್ಷ್ಮಣನ ಜೊತೆ ಸೀತೆಯನ್ನ ಹುಡುಕುತ್ತಾ ಹೋಗುವಾಗ ಈ ಜಾಗಕ್ಕೆ ಬಂದಿದ್ದರು ಎಂದು ಅರ್ಥ ಕೊಡುತ್ತದೆ. ಅಷ್ಟೇ ಅಲ್ಲದೆ ಇಲ್ಲಿ ಶ್ರೀರಾಮ ಅವರ ಹೆಜ್ಜೆ ಗುರುತುಗಳು ಇದ್ದು ಉತ್ತರಕ್ಕೆ ಮುಖ ಮಾಡಿದ್ದು ಇದರ ಅರ್ಥ ಶ್ರೀರಾಮನು ಸೀತೆಯನ್ನ ಹುಡುಕುತ್ತಾ ದಕ್ಷಿಣದಲ್ಲಿನ ಶ್ರೀಲಂಕಾಗೆ ಹೋಗುತ್ತಿರುವುದು ಸೂಚಿಸುತ್ತದೆ. ಮತ್ತು ಆ ಹೆಜ್ಜೆಯ ಗಾತ್ರ ಕಾಲಕಾಲಕ್ಕೆ ಹೆಚ್ಚಾಗುತ್ತಿದೆ ಎಂಬುದು ಇಲ್ಲಿನ ಜನರ ನಂಬಿಕೆ. ಹೀಗೆ ಹುಡುಕುತ್ತಾ ಹೋದರೆ ರಾಮಾಯಣದ ಕುರುಹುಗಳು, ಗುರುತುಗಳು ಹಿಂದೂಸ್ತಾನದ ಮೂಲೆ ಮೂಲೆಗಳಲ್ಲೂ ಸಿಗುತ್ತದೆ. ಇದೆಲ್ಲವನ್ನ ಕೇಳಿ ಕಂಡವನ ಗಮನ ಅದ್ಭುತ ಶಕ್ತಿಯುಳ್ಳ ಮಹಾದೇವ ಶಿವ ಮಂಜುನಾಥ ಸ್ವತಃ ಶ್ರೀರಾಮ ಅವರೇ ಪ್ರತಿಷ್ಠಾಪಿಸಿ ಪೂಜಿಸಿದ ಶ್ರೀರಾಮೇಶ್ವರನ ದೊಡ್ಡ ಶಿವಲಿಂಗ ಮೂರ್ತಿಯ ಕಡೆ ಹೋದಾಗ ಅಚ್ಚರಿ ಎದುರಾಗಿತ್ತು. ಅದೇನೆಂದು ತಿಳಿಯಲು ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಾಗಿ ಈ ಪೇಜ್ ಫಾಲೋ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ.